ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ತೋರಿಸ್ತಿರೋದು ಬಾದಾಮ್ ಪೌಡರ್ ಮನೇಲೆ ಹೆಂಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ 1.5 ಕಪ್ ಅಷ್ಟು ಬಾದಾಮಿ ತೊಗೊಂಡಿದ್ದೀನಿ. ಅದನ್ನೊಂದು ಪಾತ್ರೆಗೆ ಹಾಕಿ ಸ್ವಲ್ಪ ವಾಶ್ ಮಾಡ್ಕೊಳ್ಳಿ. ಆಮೇಲೆ ಸ್ಟವ್ ಮೇಲೆ ಇಟ್ಬಿಟ್ಟು ಬಾಯ್ಲ್ ಆಗೋ ತನಕ ವೆಯ್ಟ್ ಮಾಡೋಣ. ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ 2-3 ಮಿನಿಟ್ಸ್ಗೆ ಆಫ್ ಮಾಡಿ. ಭಾಳ ಹೊತ್ತು ಬಿಡಬೇಡಿ, ಮತ್ತೆ ತುಂಬ ಬೆಂದ್ಕೊಂಡು ಹೋಗ್ಬಿಡುತ್ತೆ ಬಾದಾಮಿ. ಜಸ್ಟ್ 2 to 3 ಮಿನಿಟ್ಸ್ ಅಷ್ಟೇ. ನಿಮಗೆ ಗೊತ್ತಾಗ್ಬಿಡುತ್ತೆ, ಶ್ರಿಂಕ್ ಆಗುತ್ತೆ ಸಿಪ್ಪೆ ಎಲ್ಲ. ನೋಡಿ, ಈ ಥರ ನೀಟಾಗಿ ಪೀಲ್ ಮಾಡ್ಬೋದು. ಜಾಸ್ತಿ ಹೊತ್ತು ಬಿಡಬೇಡಿ, ತುಂಬ ಈಸಿಯಾಗಿ ಬರುತ್ತೆ. ಎಲ್ಲ ಆಗಿದ್ದಾದ್ಮೇಲೆ ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಒಂದು ಬಟ್ಟೆ ಮೇಲೆ ಹಾಸೋಣ. ಇದು ಕಲ್ಲು ಸಕ್ಕರೆ ತೊಗೊಂಡಿದ್ದೀನಿ ನಾನು. ಆಮೇಲೆ ಸ್ವಲ್ಪ ಅರಿಶಿಣ, ಏಲಕ್ಕಿ, ಕೇಸರಿ. ನೆಕ್ಸ್ಟ್ ಅದು ಒಣಗಿದಾದ್ಮೇಲೆ ನಾವು ಸ್ವಲ್ಪ ಡ್ರೈ ರೋಸ್ಟ್ ಮಾಡೋಣ. ಒಂದು 5 ಮಿನಿಟ್ಸ್ ನೀವು ಬಟ್ಟೆ ಮೇಲೆ ಒಣಗಿಸಿದ್ರೆ ಸಾಕು, ನೀರೆಲ್ಲ ಹೋಗ್ಬಿಡತ್ತೆ. ಆಮೇಲೆ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ನೋಡಿ ನಾನು. ನೆಕ್ಸ್ಟ್ ನಾವೇನು ತೊಗೊಂಡಿರ್ತೀವಲ್ಲ ಕಲ್ಲು ಸಕ್ಕರೆ, ಅದನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಫಸ್ಟು. ನಾನು ಸಿಪ್ಪೆ ಬಿಚ್ಚಿಟ್ಟಿದ್ದೀನಿ ಏಲಕ್ಕಿದು. ಆಮೇಲೆ ಒಂದು 1/4 ಚಮಚಷ್ಟು ಅರಿಶಿನ. ನೋಡಿ, ಪೌಡರ್ ರೆಡಿ ಆಗಿದೆ. ಈ ರೆಡಿ ಆಗಿದ್ದಾದ್ಮೇಲೆ ನಾವೇನು ಹುರಿದಿಟ್ಕೊಂಡಿರ್ತೀವಲ್ಲ ಬಾದಾಮಿ, ಆಗ ಆ ಬಾದಾಮಿನ ಅದಕ್ಕೆ ಹಾಕಿಬಿಟ್ಟು ಪೌಡರ್ ಮಾಡೋಣ. ನೋಡಿ, ಪೌಡರ್ ರೆಡಿ ಆಗುತ್ತೆ. ಅದಕ್ಕೆ ನಾನು ಕೇಸರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಮಗೆ ಮನೇಲೇ ಮಾಡಿರೋಂಥ ಬಾದಾಮಿ ಪೌಡರ್ ರೆಡಿ. ತುಂಬ ಬೇಗ ಆಗುತ್ತೆ, ನಾವು ಔಟ್ಸೈಡಿಂದ ತರೋದು ಬೇಡ. ತುಂಬ ಟೇಸ್ಟಿಯಾಗೂ ಇರುತ್ತೆ, ಮಕ್ಕಳಿಗಂತೂ ಹೇಳಿ ಮಾಡಿಸ್ದಂಗೆ ಇರುತ್ತೆ. ಒಂದು ಸಲ ಟ್ರೈ ಮಾಡಿ, ಮತ್ತೆ ನೀವು ಹೊರಗಡೆ ಪರ್ಚೇಸ್ ಮಾಡೋದೇ ಇಲ್ಲ.